ಹರೇ ಶ್ರೀನಿವಾಸ. ನಾರದಾದಾಪ್ತಾಂ ಸದ್ಬೋಧಾಂ ಸಾಧ್ವಿ ಸಾಹಿತ್ಯ ಕಾರಿಣಿ ಭೀಮೇಶ ಕೃಷ್ಣ ನಿರತಾಂ ವಂದೇ ಭೀಮವ್ವ ಮಾತರಂ. ಗೊತ್ತಾಗಿರ್ಬೇಕಲ್ಲ ನಾ ಯಾರ ಬಗ್ಗೆ ಹೇಳಲಿಕ್ಕತ್ತೀನಿ ಅಂತಂದು. ಇವತ್ತು ಹರಪನಹಳ್ಳಿ ಭೀಮವ್ವನವರ ಆರಾಧನೆಯ ಪ್ರಯುಕ್ತ ನಾ ಏನು ಹೇಳಲಿಕ್ಕತ್ತೀನಿ ಅಂದರೆ ಅವ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಿ, ಅವರ ಜೀವನದ ಬಗ್ಗೆ ಒಂದೆರಡು ಹೇಳಿ, ಒಂದೆರಡು ಕೃತಿಗಳನ್ನು ಹಾಡ್ಬೇಕಂತ ಅನ್ನಿಸ್ತು ನನಗಿವತ್ತು. ಅದನ್ನು ನಿಮ್ಮ ಮುಂದೆಲ್ಲ ಹಂಚಿಕೊಳ್ಳಿಕ್ಕತ್ತೀನಿ. ಹಿಂಗೆ ಹರಪನಹಳ್ಳಿ ಭೀಮವ್ವರ ಮೊದಲನೇ ಹೆಸರು ಕಮಲಾಕ್ಷಿ ಅಂತ. ಅವರು ಜನನ ಆಗಿದ್ದು 1823 6ನೇ ಜುಲೈ. ಅವರ ತಂದೆ ತಾಯಿ ಹೆಸರು ರಘುನಾಥಾಚಾರ್ಯ ಮತ್ತು ರಾಘಮ್ಮ. ಅವರು ಕಮಲಾಕ್ಷಿ ಹರಪನಹಳ್ಳಿ ಭೀಮವ್ವ ಅಂದರೆ ಕಮಲಾಕ್ಷಿ ಅವರು ಬಹಳ ತಿಂಗಳವರೆಗೆ ಅವ್ರ ಮೈ ಮೇಲೆ ಚಕ್ರಗಳು, ಕಾಲುಗಳಲ್ಲಿ ಪದ್ಮಗಳಿದ್ವಂತ. ಅವರು ಪುಟ್ಟ ಮಗು ಇದ್ದಾಗ ಅವರು ಅಳ್ತಿರ್ಬೇಕಾದ್ರೆ ತೊಟ್ಲು ತೂಗುತ್ತಾ ಹರಿನಾಮ ಹಾಡಿದ ಕೂಡಲೇ ಸುಮ್ಮನಾಗ್ತಿದ್ರಂತವ್ರು ಯಾವಾಗಲೂ. ಅಷ್ಟು ಅಂದರೆ ಅವರಿಗೆ ಹರಿನಾಮದ ಆವಾಗಿಂದನೇ ಅವ್ರಿಗೆ ಹರಿನಾಮ ಸಂಕೀರ್ತನೆದು ಜ್ಞಾನ ಇತ್ತು ಅಂತ. ಆಮೇಲೆ ಭೀಮವ್ವ ಅವರ ನೆನಪಿನ ಶಕ್ತಿ ಹೆಂಗಿತ್ತು ಅಂದರೆ ಅವರು ಸಾವಿರಾರು ಕೀರ್ತನೆಗಳನ್ನು ಏನು ಮಾಡಿದರು, ಬಾಯಿಂದಲೇ ನಿರರ್ಗಳವಾಗಿ ಹೇಳ್ತಿದ್ರಂತೆ. ಅವರು 6 ವರ್ಷದ ಮಗು ಇದ್ದಾಗನ ಶ್ರೀ ವೇದವ್ಯಾಸ ದೇವರ ದರ್ಶನ ಆಗಿತ್ತಂತ ಅವರಿಗೆ. 11 ವರ್ಷದ ಇದ್ದಾಗ ಅವ್ರಿಗೆ ಮದುವೆ ಆಗ್ತದೆ. ಮದುವೆ ಆಗಿ 14 ವರ್ಷಕ್ಕೆ ಅವ್ರಿಗೆ ಒಬ್ಬ ಮಗ, ಮುಂದೆ 4 ವರ್ಷಕ್ಕೆ ಒಬ್ಬ ಮಗಳು ಹುಟ್ಟಿದ ಮೇಲೆ ಅವರು 35ನೇ ವರ್ಷಕ್ಕೆ ಅವರು ಪತಿ ವಿಯೋಗ ಆಗ್ತದೆ. ಆವಾಗ ಏನಾಗ್ತದಂದ್ರೆ ಅವಾಗ ಅವರಿಗೆ ಅವ್ರ ಜೀವನನ ಬದಲಾಗ್ತದೆ, ಅವ್ರ ಜೀವನ ಮಾರ್ಗನ ಬದಲಾಗ್ತದೆ. ಆಮೇಲೆ ಅವರು ಒಂದು ದಿವಸ ಮಧ್ಯಾಹ್ನ ಮಲಗಿದಾಗ ಅವ್ರಿಗೆ ಸ್ವಪ್ನದೊಳಗೆ ನಾರದ ಮಹರ್ಷಿಗಳು ಕೃಷ್ಣ ಸರ್ಪದೊಡನೆ ಬಂದಿದ್ರಂತ. ಅವರು ಆ ಸರ್ಪಕ್ಕೆ ಅವ್ರ ನಾಲ್ಗೆ ಮೇಲೆ ಒಂದು 3 ಅಕ್ಷರ ಬರಲಿಕ್ಕೆ ಹೇಳಿದ್ರಂತ. ಆಮೇಲೆ ಅದು ಅವರು ಬರೆದು ಹೋದ್ರಂತ. ಆದರೂ ಅವರು ಜನದ ಹೆದರಿಕೆಯಿಂದ ಅಥವಾ ಏನೋ ಬರೆದು ಮತ್ತೆ ಯಾರು ಇದನ್ನು ಮಾಡ್ತಾರೋ ಏನೋ ಅಂತ ಅನ್ನೋ ಹೆದರಿಕೆಯಿಂದ ಅವ್ರು ಏನೂ ಮುಂದೆ ಬಾಯಿಂದ ಬಂದದ್ದನ್ನು ಯಾರಿಗೂ ಹೇಳಲಿಲ್ಲಂತ. ಆಮೇಲೆ ಹಾಗೆ ಮುಂದೆ ಮತ್ತೊಮ್ಮೆ ಅವ್ರ ಸ್ವಪ್ನದೊಳಗೆ ಬಂದು, ನಾನು ನಿನಗೆ ಹೇಳಿದ್ದೆ ಇನ್ನೂ ಯಾಕೆ ಇದನ್ನು ಮಾಡಿಲ್ಲ ಅಂಥೇಳಿ ಅವ್ರಿಗೊಂದು ಭೀಮೇಶ ಕೃಷ್ಣ ಅಂತ ಅಂಕಿತ ಕೊಡ್ತಾರೆ. ಅಂಕಿತ ಕೊಟ್ಟ ಮೇಲೆ ಆಮೇಲೆ ಅವರು ಅಂಕಿತ ನೀಡಿದ ಮೇಲೆ ಅವರು ಬಹಳಷ್ಟು ಕೃತಿಗಳನ್ನು ರಚನೆ ಮಾಡ್ಯಾರ. ಮುಯ್ಯದ ಹಾಡು, ಆಮೇಲೆ ಸುಭದ್ರ ಕಲ್ಯಾಣ, ಆಮೇಲೆ ಸುಧಾಮನ ಹಾಡು, ಇದಲ್ಲದೆ ಸಂಪ್ರದಾಯದ ಹಾಡುಗಳನ್ನು ಬಹಳಷ್ಟು, ಹೂವು ಮುಡಿಸಿದ್ದು, ಆಮೇಲೆ ಆರತಿ ಮಾಡಿದ್ದು, ಉರುಟಣಿ ಹಾಡು, ಹಸಿ ಕರೆದ ಹಾಡು, ಆಮೇಲೆ ಆಶೀರ್ವಾದ ಹಾಡು. ನಮ್ಮಜ್ಜಿ ಭಾಳ ಹಾಡ್ತಿದ್ಲು. ನಮ್ಮಜ್ಜಿ ಯಾವಾಗಲೂ ಅವರ ಸುಧಾಮನ್ ಚರಿತ್ರೆ ಅಂತೂ ಯಾವಾಗಲೂ ಹಾಡೋಳು, ಮುಯ್ಯದ ಎಲ್ಲ ಹಾಡ್ತಿದ್ಲು ಅವಳು. ಆಮೇಲೆ ಶುಕ್ರವಾರ ಶನಿವಾರದಂತೂ ಭಾಳ ಪ್ರಚಲಿತ ಆಗ್ಯಾವ. ನಾವು ಶ್ರಾವಣ ಮಾಸದೊಳಗೆ ಪ್ರತಿ ಶುಕ್ರವಾರ ಅದು ಶ್ರಾವಣ ಶುಕ್ರವಾರದ ಹಾಡು, 5 ಶುಕ್ರವಾರದ ಹಾಡು, ರುದ್ರಕುಮಾರ್ ಅವೆಲ್ಲ ಹಾಡುಗಳನ್ನು, ಶನಿವಾರದ ಹಾಡು, ಗೌರಿ ಕೂಡಿಸಿದಾಗ ಅವೆಲ್ಲ ಹಾಡುಗಳನ್ನು ಅವರೆಲ್ಲ ಬರೆದಾರ. ಅವನ್ನೆಲ್ಲ ನಮ್ಮ ಅಜ್ಜಿ ಹಾಡ್ತಿದ್ರು. ಅವಾಗ ಅದನ್ನು ಕೇಳಿ ಕೇಳಿ ನಮಗೂ ಈಗ ಬಾಯಾರಟಾಗಿ ನಾವು ಅದನ್ನು ಹಾಡ್ತಾ ಇರ್ತೀವಿ. ಹೀಗಾಗಿ ಅವರು ಬರೆದಂಥ ಕೃತಿಗಳು ಇಷ್ಟು ಇದಾಗ್ಯಾವಲ್ಲ ಹೇಳ್ತೀನಿ. ಅವ್ರದ್ದೇ ಒಂದು ಕೃತಿ ನಾನಿವತ್ತು ಹಾಡಬೇಕು ಅಂತ ನನಗನ್ನಿಸ್ತು. ಒಂದು ಹಾಡು ಹೇಳ್ತೀನಿ ಅದರ ಬಗ್ಗೆ. ಅವ್ರದ್ದೊಂದು ಹಾಡು: ದೇವಿ ನಿನ್ನಯ ಮುಡಿ ಮ್ಯಾಲಿದ್ದ ಮಲ್ಲಿಗೆ ಹೂವ ಕೊಡೆ ತಾಯಿ ವರವ ಕೊಡೆ, ಹೂವ ಕೊಡೆ ತಾಯಿ ವರವ ಕೊಡೆ. ದೇವಿ ನಿನ್ನಯ ಮುಡಿ ಮ್ಯಾಲಿದ್ದ ಮಲ್ಲಿಗೆ ಹೂವ ಕೊಡೆ ತಾಯಿ ವರವ ಕೊಡೆ, ಹೂವ ಕೊಡೆ ತಾಯಿ ವರವ ಕೊಡೆ. ಕಟ್ಟುವ ತೊಟ್ಟಿಲ್ ಹುಟ್ಟುವ ಗಂಡು ಮಕ್ಕಳು ಮುತ್ತೈದೆ ತನವ ಮುದದಿಂದ, ಮುತ್ತೈದೆ ತನವ ಮುದದಿಂದ ಬೇಡುವೆ ಶ್ರೀ ಮಹಾಲಕ್ಷ್ಮಿಯೇ ದಯ ಮಾಡೆ. ದೇವಿ ನಿನ್ನಯ ಮುಡಿ ಮ್ಯಾಲಿದ್ದ ಮಲ್ಲಿಗೆ
ಹೂವ ಕೊಡೆ ತಾಯಿ ವರವ ಕೊಡೆ, ಹೂವ ಕೊಡೆ ತಾಯಿ ವರವ ಕೊಡೆ. ಅಂದಣ ರಥ ಬಂದೋಗುವ ಹೆಣ್ಣು ಮಕ್ಕಳು, ಬಂಧುಗಳಿಗೆಲ್ಲ ಬಲು ಕ್ಷೇಮ, ಬಂಧುಗಳಿಗೆಲ್ಲ ಬಲು ಕ್ಷೇಮ ಇರುವಂತೆ ಇಂದಿರಾದೇವಿ ದಯ ಮಾಡೆ. ದೇವಿ ನಿನ್ನಯ ಮುಡಿ ಮ್ಯಾಲಿದ್ದ ಮಲ್ಲಿಗೆ, ಹೂವ ಕೊಡೆ ತಾಯಿ ವರವ ಕೊಡೆ, ಹೂವ ಕೊಡೆ ತಾಯಿ ವರವ ಕೊಡೆ. ದಂಪತಿ ನಲಿಸೂತ ಸಂಪತ್ತು ಸೌಭಾಗ್ಯ, ಇಂಥ ಮಂದಿರಕ್ಕೆ ಬಹುಮಾನ, ಇಂಥ ಮಂದಿರಕ್ಕೆ ಬಹುಮಾನ ಇರುವಂತೆ ಸಂತೋಷದಿ ವರವ ದಯ ಮಾಡೆ. ದೇವಿ ನಿನ್ನಯ ಮುಡಿ ಮ್ಯಾಲಿದ್ದ ಮಲ್ಲಿಗೆ, ಹೂವ ಕೊಡೆ ತಾಯಿ ವರವ ಕೊಡೆ, ಹೂವ ಕೊಡೆ ತಾಯಿ ವರವ ಕೊಡೆ. ಅನ್ನ ಗೋಗಳು ದಿವ್ಯ ಕನ್ಯಾಬುಧಾನ, ಹಿರಣ್ಯದಾನಗಳ ಹಿತದಿಂದ, ಹಿರಣ್ಯದಾನಗಳ ಹಿತದಿಂದ ಮಾಡುವಂತೆ ಸಂಪನ್ನ ನೀ ವರವ ದಯ ಮಾಡೆ. ದೇವಿ ನಿನ್ನಯ ಮುಡಿ ಮ್ಯಾಲಿದ್ದ ಮಲ್ಲಿಗೆ, ವರವ ಕೊಡೆ ತಾಯಿ ವರವ ಕೊಡೆ, ವರವ ಕೊಡೆ. ಇಂದಿಗೆ ಮನೋಭೀಷ್ಟ ಎಂದೆಂದಿಗೂ ನಿನ್ನ ಪಾದ ಹೊಂದಿರಲೆಂದು, ಇಂದಿಗೆ ಮನೋಭೀಷ್ಟ ಎಂದೆಂದಿಗೆ ನಿನ್ನ ಪಾದ ಹೊಂದಿರಲೆಂದು, ಮರೆಯದೆ ಹೊಂದಿರಲೆಂದು ಮರೆಯದೆ ಭೀಮೇಶ ಕೃಷ್ಣನರ್ಧಾಂಗಿನಿ ವರವ ದಯ ಮಾಡೆ. ಭೀಮೇಶ ಕೃಷ್ಣನರ್ಧಾಂಗಿನಿ ವರವ ದಯ ಮಾಡೆ. ದೇವಿ ನಿನ್ನಯ ಮುಡಿ ಮ್ಯಾಲಿದ್ದ ಮಲ್ಲಿಗೆ, ಹೂವ ಕೊಡೆ ತಾಯಿ ವರವ ಕೊಡೆ, ಹೂವ ಕೊಡೆ ತಾಯಿ ವರವ ಕೊಡೆ, ಹೂವ ಕೊಡೆ ತಾಯಿ ವರವ ಕೊಡೆ. ಕಳುವು ಕಲಿಸಿದರ್ಯಾರೋ ನಿನಗೆ ಕಂಜನಾಭನೇ, ಕಳುವು ಕಲಿಸಿದರ್ಯಾರೋ ನಿನಗೆ ಕಂಜನಾಭನೇ. ಕೇರಿ ಕೇರಿ ಮನೆಗಳಲ್ಲಿ ಕ್ಷೀರಗಡಿಗೆಯೊಡನೋಡಿರವರೇ,